ನೀವು ಊರಲ್ಲಿ ಮಾಡಿದ್ದೀರಾ, ಅಂದ್ರೂ ಜನ ಹುಡ್ಕೊಂಡು ಬರ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಖುಷಿ ಆಯ್ತು, ಖುಷಿ ಆಗುತ್ತಲ್ವಾ? ಖುಷಿ ಆಗುತ್ತೆ ಸರ್. ಓಕೆ, ಒಳ್ಳೆ ಪದಾರ್ಥ ಕೊಟ್ಟಿದ್ರೆ ಒಳ್ಳೆ ಐಟಮ್ ಕೊಟ್ರೆ ಕ್ವಾಲಿಟಿ ಕೊಟ್ರೆ ಇಲ್ಲಿಂದ ಬರ್ತಾರೆ ಸರ್. ಇದು ನಾವು ಆಚೆ ಹೋಗಿ ಸಂಪಾದನೆ ಮಾಡೋಕ್ಕಿಂತನೂ ಇದು ತುಂಬಾ ಖುಷಿ ಕೊಡುತ್ತೆ ಸರ್. ನೆಮ್ಮದಿ. ಹೊರಗಡೆ ಹೋಗಿ ಇನ್ನೊಬ್ರ ಕೆಲಸ ಮಾಡಿ ಇನ್ನೊಂದು ಮಾಡೋದ್ಕಿಂತ ನಮ್ದಿ ಅಂತ ಬರಿದ್ರೆ ನೆಮ್ಮದಿ ಆದಷ್ಟು ಆಗುತ್ತೆ. ಒಂದು ಮೇನ್ ಅದೇ ಬೇಡ ಸರ್ ಬೇಕಾಗಿರೋದು, ನೆಮ್ಮದಿ. ಸ್ಟಾರ್ಟಿಂಗ್ ಅಲ್ಲಿ ಮಿಸಸ್ ಕೈಲಿ ಮನೆಯಲ್ಲಿ ಮಾಡ್ಸ್ಕೊತಿಂದೆ, ಸಲ ತಂದಿದ್ ಮಾಡ್ಸ್ಕೊತಿಂದಾಗ ಚೆನ್ನಾಗ್ ಗೊತ್ತು. ಇದನ್ನ ಯಾಕೆ ನಾನು ಜನಕ್ಕೆ ತಿನ್ಸ್ಬಾರ್ದು, ಇದು ಟೇಸ್ಟ್ ಕೊಟ್ಟು ಜನ ಎಲ್ಲಿದ್ರು ಗೊತ್ತಲ್ಲ, ಆ ಉದ್ದೇಶ ಇಟ್ಕೊಂಡು ಶುರು ಮಾಡ್ಬೇಕು ಸರ್. ಇದು ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ಜನ? ನನಗೆ ಬೆಂಗಳೂರು ಸಿಟಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಬೆಂಗಳೂರಿಂದ ಬರ್ತಾ ಇದ್ದಾರೆ. ನೀವೇ ನೋಡಲ್ಲ, ಫೋನ್ ಮಾಡಿ ಆರ್ಡರ್ ಕೊಟ್ಟಲ್ಲ ಹಂಗೆ. ಏನ್ ಸರ್ ಏನ್ ಸೀಕ್ರೆಟ್ ಅದರಿಂದ? ಸರ್ ಮಸಾಲೆ ನಾವ್ ಹಾಕೋ ಒಂದ್ ಮಸಾಲೆ ಇಲ್ಲ, ನಮ್ ತಾಯಿ ಮತ್ತೆ ನಮ್ ಮಿಸಸ್ ಇಬ್ರು ಸೇರಿಸಿ ರೆಡಿ ಮಾಡೋದು. ಒಂದ್ ಮಸಾಲೆ ಇಲ್ಲ, ನೀವು ಮಸಾಲೆನ ಬೇರೆ ಕಡೆ ಬೇರೆ ಕಡೆ ಏನ್ ಹಾಕಲ್ಲ, ಒಂದ್ ಮಸಾಲೆ ಯೂಸ್ ಮಾಡೋದು ನಾವು. ನಮ್ ತಾಯಿ ಮತ್ತೆ ನಮ್ ಮಿಸಸ್ ಇಬ್ರು ಸೇರಿ ರೆಡಿ ಮಾಡ್ತಾರೆ. ನನ್ನ ಸುಮಾರು ಜನ ಕರೀತಾರೆ ಸರ್, ಬೆಂಗಳೂರಿಗೆಲ್ಲ ಕರೀತಾರೆ. ಇವನ್ ತಿಂದವ್ರು ನಾವೇ ಜಾಗ ಕೊಡ್ತೀವಿ ಬನ್ನಿ ಅಂತ ಕರೀತಾರೆ. ಆದ್ರೆ ನಮ್ಗೆ ಸ್ವಂತ ಜಾಗ ಅಲ್ವಾ, ಇದೆ ಸರಿ. ನೀವಕ್ಕಲ್ಲಿ ಹೋಗ್ತೀರಾ? ಬೆಂಗಳೂರವ್ರು ಇಲ್ಲಿ ಬರ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ 6 kg ಶುರು ಮಾಡಿದೆ. 1 ಲಕ್ಷ ಬಂಡವಾಳ ಆಗ್ತದೆ ಈ ಅಂಗಡಿ ಕಟ್ಬೇಕಾದ್ರೆ. 6 kg ಮೀನು ಶುರು ಮಾಡಿದೆ. ಇವತ್ತು 80 kg ಇಂದ 100 kg ತನಕ ಓಡಾಡ್ತದೆ ಡೈಲಿ.